ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೀಲೊಕೇಟ್ ಆದಾಗ ನಮಗೆ ಹಿಂದೆ ಇರ್ತೀವಲ್ಲ ಆ ಒಂದು ಜಾಗದ್ದು ಸೆಳೆತ ತುಂಬ ಇರುತ್ತೆ ಅನಿಸುತ್ತೆ. ನನಗೂ ಹಾಗೆ ಆಯ್ತು. ಇಲ್ಲಿ ವಾಪಸ್ ಬಂದಾಗ ಪಾಪು ಹುಷಾರಿರಲಿಲ್ಲ ಅಂತ ಕಾಂಗರಕ್ಕೆ ಬಂದಿದ್ವಿ ವಿಜಯನಗರ್ಗೆ. ನಾವು ಇಲ್ಲಿಂದ ಬೇರೆ ಕಡೆ ರೀಲೊಕೇಟ್ ಆದ್ವಿ. ಪಾಪುಗೆ ಮುಂಚೆಯಿಂದನೂ ಇಲ್ಲೇ ತೋರಿಸ್ತಿದ್ದು, ನನ್ನ ಡೆಲಿವರಿ ಕೂಡ ಇಲ್ಲೇ ಆಗಿದ್ದು. ಇಲ್ಲಿಗೆ ನಾವು ಊರಿಂದ ಇವಾಗ ರೀಸೆಂಟಾಗಿ ಬಂದು ಇಲ್ಲಿಗೆ ಬಂದಿದ ತಕ್ಷಣ ಏನೋ ಆ ಫೀಲ್ ಆ ಹಿಂದೆ ಹೆಂಗಿತ್ತು ಅದಕ್ಕೆ ಹೋಯ್ತು. ನಾವು ಇದೇ ಮನೇಲಿ ಇದ್ದಿದ್ದು ಮುಂಚೆ. ಈ ಕಡೆ ಹೋದರೆ ರೈಟ್ ಸೈಡಲ್ಲಿ ಎಲ್ಲದಕ್ಕೂ ಆಕ್ಸೆಸ್ ಇತ್ತು. ತರಕಾರಿ, ಹಣ್ಣು ಏನು ಬೇಕದು ಇಮ್ಮಿಡಿಯೇಟಾಗಿ ಸಿಗ್ತಿತ್ತು. ತುಂಬ ಮಿಸ್ ಮಾಡ್ಕೊಳ್ತೀನಿ ಇದನ್ನು. ಮತ್ತು ಪಾಪುಗಂತೂ ತುಂಬ ಹುಷಾರಿರಲಿಲ್ಲ, ಜ್ವರ ಬಿಟ್ಟು ಬರ್ತಾಯಿತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಬಂದಿದ್ವಿ. ಹಾಗೆ ನಮ್ಮ ತಂಗಿ ಮನೆ ಅಲ್ಲೇ ಬಸವೇಶ್ವರ ನಗರ ಇರೋದ್ರಿಂದ ಅಲ್ಲೋಗಿದ್ವಿ. ಅವನು ನಮ್ಮ ತೇಜಸ್ ಮತ್ತು ಪಾಪು ಚೆನ್ನಾಗಿ ಆಟ ಆಡಿದ್ರು, ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರು. ಆಮೇಲೆ ತೇಜಸ್ಗೆ ಕೇಕ್ ಅಂದರೆ ತುಂಬ ಇಷ್ಟ ಅಂತ ಕೇಕ್ ತೊಗೊಂಡೋಗಿದ್ವಿ. 1 ಪೀಸ್ 2 ಪೀಸ್ ತೊಗೊಂಡೋಗೋದಿನೇನೋ, ಚಿಕ್ಕದೊಂದು ಕೇಕ್ ತೊಗೊಂಡೋಗೋಣ ಅಂತ ತೊಗೊಂಡೋಗಿದ್ದೀವಲ್ಲ ಅಂತ ಸುಮ್ಮನೆ ಕಟ್ ಮಾಡಿಸಿ ಕೇಕ್ ಕಣೋ ಇದು ಅಂತ ಹೇಳಿ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಫನ್ ಟೈಮು, ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆದರೂ ಪಾಪುಗೆ ಹುಷಾರಿರಲಿಲ್ಲ ಅನ್ನೋದು ತುಂಬ ಬೇಜಾರು ಅನ್ನಿಸ್ತಿತ್ತು. ಪಾಪುಗೆ ಮತ್ತೆ ನಾಳೆ ಬರೋಕ್ಕೆ ಹೇಳಿದ್ದಾರೆ, ಮತ್ತೆ ನಾಳೆ ಬೇರೆ ಹೋಗಬೇಕು. ಇದಷ್ಟು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಆಲ್.